ಶಂಖ ಊದುವುದರಿಂದ ಆಗುವ ಲಾಭಗಳು. ಪ್ರತಿದಿನ ಶಂಖ ಊದಿದರೆ ಮನೆಯಲ್ಲಿ ನಡೆಯುವ ಅದ್ಭುತ ಬದಲಾವಣೆಗಳು. ನಮಸ್ಕಾರ ಸ್ನೇಹಿತರೆ, ನಮ್ಮ ಸಂಸ್ಕೃತಿಯಲ್ಲಿ ಶಂಖಕ್ಕೆ ಅತ್ಯಂತ ಪವಿತ್ರ ಸ್ಥಾನವಿದೆ. ದೇವರ ಪೂಜೆ ಶಂಖವಿಲ್ಲದೆ ಅಪೂರ್ಣ ಎಂದು ಹೇಳಲಾಗುತ್ತದೆ. ಆದರೆ ನೀವು ಎಂದಾದರೂ ಯೋಚಿಸಿದ್ದೀರಾ, ಪ್ರತಿದಿನ ಶಂಖ ಊದುವುದರಿಂದ ಏನಾಗುತ್ತದೆ? ಶಂಖದ ಶಬ್ದದಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆಯೇ? ಲಕ್ಷ್ಮೀದೇವಿಯ ಕೃಪೆ ನಿಜವಾಗಿಯೂ ಸಿಗುತ್ತದೆಯಾ? ವೈಜ್ಞಾನಿಕವಾಗಿಯೂ ಶಂಖ ಊದುವುದರಿಂದ ಆರೋಗ್ಯಕ್ಕೆ ಲಾಭವಿದೆಯೇ? ಇಂದಿನ ವಿಡಿಯೋದಲ್ಲಿ ಶಂಖದ ಧಾರ್ಮಿಕ ಮಹತ್ವ, ವೈಜ್ಞಾನಿಕ ಲಾಭಗಳು, ಯಾವ ಸಮಯದಲ್ಲಿ ಊದಬೇಕು, ಯಾವ ಸಮಯದಲ್ಲಿ ಊದಬಾರದು, ಯಾವ ರೀತಿಯ ಶಂಖ ಉತ್ತಮ ಹಾಗೂ ಶಂಖದ ಬಗ್ಗೆ ಅನೇಕ ರಹಸ್ಯಗಳನ್ನು ತಿಳಿದುಕೊಳ್ಳೋಣ. ಬನ್ನಿ, ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಶಿವಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಶಂಖದ ಮಹತ್ವ. ಸಮುದ್ರ ಮಂಥನದ ಸಮಯದಲ್ಲಿ ದೊರೆತ 14 ಅಮೂಲ್ಯ ರತ್ನಗಳಲ್ಲಿ ಶಂಖವೂ ಒಂದಾಗಿದೆ ಎಂದು ಪುರಾಣಗಳು ತಿಳಿಸುತ್ತವೆ. ಭಗವಾನ್ ವಿಷ್ಣುವಿನ ಕೈಯಲ್ಲಿ ಶಂಖವಿರುವುದರಿಂದ ಇದು ವಿಜಯ, ಧರ್ಮ ಹಾಗೂ ಶುಭದ ಸಂಕೇತವಾಗಿದೆ. ಯಾವ ಮನೆಯಲ್ಲಿ ಶಂಖದ ನಾದ ಕೇಳಿಸುತ್ತದೆಯೋ ಅಲ್ಲಿ ದೇವರ ಅನುಗ್ರಹ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ. ಮೊದಲನೇದಾಗಿ, ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಶಂಖದ ಶಬ್ದವು ಮನೆಯಲ್ಲಿರುವ ನಕಾರಾತ್ಮಕ ವಾತಾವರಣವನ್ನು ಕಡಿಮೆ ಮಾಡುತ್ತದೆ ಎಂದು ನಂಬಲಾಗಿದೆ. ಮನಸ್ಸಿಗೆ ಧೈರ್ಯ ಹಾಗೂ ನೆಮ್ಮದಿ ದೊರೆಯುತ್ತದೆ. ಎರಡನೇದಾಗಿ, ಲಕ್ಷ್ಮೀದೇವಿಯ ಕೃಪೆ. ಶಂಖ ಊದುವುದರಿಂದ ಲಕ್ಷ್ಮೀದೇವಿ ಸಂತುಷ್ಟಳಾಗುತ್ತಾಳೆ ಎನ್ನುವ ನಂಬಿಕೆ ಇದೆ. ಧನ, ಸಮೃದ್ಧಿ ಹಾಗೂ ಐಶ್ವರ್ಯ ಹೆಚ್ಚುತ್ತದೆ ಎಂದು ಹೇಳಲಾಗುತ್ತದೆ. ಮೂರನೇದಾಗಿ, ದೇವರ ಅನುಗ್ರಹ. ಬೆಳಗ್ಗೆ ಹಾಗೂ ಸಂಜೆ ಶಂಖ ಊದಿದರೆ ದೇವರ ಕೃಪೆ ಹೆಚ್ಚುತ್ತದೆ ಎಂದು ಹೇಳಲಾಗಿದೆ. ಪೂಜೆಯ ವಾತಾವರಣ ಇನ್ನಷ್ಟು ಪವಿತ್ರವಾಗುತ್ತದೆ. ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ನಾಲ್ಕನೇದಾಗಿ, ಮನೆಯ ವಾತಾವರಣ ಶುದ್ಧವಾಗುತ್ತದೆ. ಶಂಖದ ಧ್ವನಿಯಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಎಂದು ಅನೇಕರು ನಂಬುತ್ತಾರೆ. ಕುಟುಂಬದ ಸದಸ್ಯರಲ್ಲಿ ಒಗ್ಗಟ್ಟು ಹೆಚ್ಚಾಗುತ್ತದೆ. ಕುಟುಂಬದಲ್ಲಿ ಬಾಂಧವ್ಯ ಮೂಡುತ್ತದೆ. ಐದನೇದಾಗಿ, ಆರೋಗ್ಯಕ್ಕೆ ಲಾಭ. ಶಂಖ ಊದುವಾಗ ಶ್ವಾಸಕೋಶಗಳು ಚೆನ್ನಾಗಿ ಕಾರ್ಯನಿರ್ವಹಿಸುತ್ತವೆ. ಉಸಿರಾಟದ ನಿಯಂತ್ರಣ ಉತ್ತಮವಾಗಲು ಸಹಾಯವಾಗಬಹುದು. ಮುಖದ ಸ್ನಾಯುಗಳಿಗೂ ವ್ಯಾಯಾಮ ಸಿಗುತ್ತದೆ. ಆರನೇದಾಗಿ, ಏಕಾಗ್ರತೆ ಹೆಚ್ಚುತ್ತದೆ. ಪ್ರತಿದಿನ ಶಂಖ ಊದುವ ಅಭ್ಯಾಸ ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸಲು ಸಹಾಯ ಮಾಡಬಹುದು. ಏಳನೇದಾಗಿ, ಮಕ್ಕಳಿಗೆ ಆತ್ಮವಿಶ್ವಾಸ. ಮಕ್ಕಳು ಶಂಖ ಊದಲು ಕಲಿತರೆ ಉಸಿರಾಟದ ನಿಯಂತ್ರಣ ಹಾಗೂ ಆತ್ಮವಿಶ್ವಾಸ ಹೆಚ್ಚಲು ಸಹಕಾರಿಯಾಗಬಹುದು. ಎಂಟನೇದಾಗಿ, ಪೂಜೆ ಸಂಪೂರ್ಣವಾಗುತ್ತದೆ. ಅನೇಕ ಮನೆಗಳಲ್ಲಿ ಆರತಿ ಮುನ್ನ ಹಾಗೂ ನಂತರ ಶಂಖ ಊದುವ ಸಂಪ್ರದಾಯವಿದೆ. ಇದರಿಂದ ಪೂಜೆಗೆ ವಿಶೇಷ ಪಾವಿತ್ರ್ಯ ಸಿಗುತ್ತದೆ. ಒಂಬತ್ತನೇದಾಗಿ, ಗ್ರಹ ದೋಷ ನಿವಾರಣೆಗೆ ಸಹಕಾರಿ ಎಂಬ ನಂಬಿಕೆ. ಕೆಲವು ಸಂಪ್ರದಾಯಗಳ ಪ್ರಕಾರ ಶಂಖನಾದವು ಶುಭ ವಾತಾವರಣವನ್ನು ನಿರ್ಮಿಸಿ ದೈವಿಕ ಅನುಗ್ರಹಕ್ಕೆ ಕಾರಣವಾಗುತ್ತದೆ ಎಂದು ನಂಬಲಾಗುತ್ತದೆ. ಹತ್ತನೇದಾಗಿ, ಮನಸ್ಸಿಗೆ ನೆಮ್ಮದಿ. ಶಂಖದ ಧ್ವನಿ ಮನಸ್ಸಿಗೆ ಶಾಂತ ಭಾವನೆಯನ್ನು ಉಂಟುಮಾಡುತ್ತದೆ. ಒತ್ತಡ
ಕಡಿಮೆಯಾದ ಅನುಭವ ಕೆಲವರಿಗೆ ಉಂಟಾಗಬಹುದು. ಯಾವ ಸಮಯದಲ್ಲಿ ಶಂಖ ಊದಬೇಕು? ಬೆಳಗ್ಗೆ ಸೂರ್ಯೋದಯದ ನಂತರ, ಸಂಜೆ ಪೂಜೆಯ ಸಮಯದಲ್ಲಿ. ಯಾವ ಸಮಯದಲ್ಲಿ ಊದಬಾರದು? ಮಧ್ಯರಾತ್ರಿ, ಮಧ್ಯಾಹ್ನ, ಎಲ್ಲರೂ ನಿದ್ರಿಸುತ್ತಿರುವ ಸಮಯದಲ್ಲಿ, ಆಸ್ಪತ್ರೆ ಅಥವಾ ಇತರರಿಗೆ ತೊಂದರೆಯಾಗುವ ಸ್ಥಳಗಳಲ್ಲಿ ಶಂಖವನ್ನು ಹೇಗೆ ಇಡಬೇಕು? ಪೂಜಾ ಮನೆಯಲ್ಲಿ ಸ್ವಚ್ಛವಾಗಿ ಇಡಿ. ನೆಲದ ಮೇಲೆ ನೇರವಾಗಿ ಇಡಬೇಡಿ. ಬಳಸಿದ ನಂತರ ಸ್ವಚ್ಛಗೊಳಿಸಿ. ಶಂಖ ಊದುವಾಗ ಹೇಳಬಹುದಾದ ಪ್ರಾರ್ಥನೆಗಳು: ಓಂ ಶ್ರೀಂ ಮಹಾಲಕ್ಷ್ಮ್ಯೈ ನಮಃ ಅಥವಾ ಓಂ ನಮೋ ನಾರಾಯಣಾಯ. ಗಮನಿಸಬೇಕಾದ ವಿಷಯಗಳು: ಶಂಖವನ್ನು ಗೌರವದಿಂದ ಬಳಸಬೇಕು. ಒಡೆದ ಶಂಖವನ್ನು ಪೂಜೆಗೆ ಬಳಸಬೇಡಿ. ಊದುವ ಶಂಖ ಮತ್ತು ಅಭಿಷೇಕಕ್ಕೆ ಬಳಸುವ ಶಂಖವನ್ನು ಪ್ರತ್ಯೇಕವಾಗಿ ಇಡುವುದು ಉತ್ತಮ. ವೈಜ್ಞಾನಿಕ ದೃಷ್ಟಿಕೋನ: ಶಂಖ ಊದುವುದರಿಂದ ಉಸಿರಾಟದ ವ್ಯಾಯಾಮವಾಗುತ್ತದೆ. ಇದು ಶ್ವಾಸಕೋಶಗಳ ಸಾಮರ್ಥ್ಯವನ್ನು ಸುಧಾರಿಸಲು ಸಹಾಯ ಮಾಡಬಹುದು. ಆದರೆ ಇದು ಯಾವುದೇ ಕಾಯಿಲೆಗೆ ಚಿಕಿತ್ಸೆ ಅಲ್ಲ. ಆರೋಗ್ಯ ಸಮಸ್ಯೆಗಳಿದ್ದರೆ ವೈದ್ಯರ ಸಲಹೆ ಪಡೆಯುವುದು ಮುಖ್ಯ. ಸ್ನೇಹಿತರೆ, ಶಂಖವು ಕೇವಲ ಒಂದು ವಾದ್ಯವಲ್ಲ, ಅದು ನಮ್ಮ ಸಂಸ್ಕೃತಿ, ಭಕ್ತಿ ಮತ್ತು ಶುಭದ ಸಂಕೇತವಾಗಿದೆ. ಭಕ್ತಿಯಿಂದ, ನಿಯಮಿತವಾಗಿ ಮತ್ತು ಇತರರಿಗೆ ತೊಂದರೆಯಾಗದ ರೀತಿಯಲ್ಲಿ ಶಂಖ ಊದಿದರೆ ಮನೆಯಲ್ಲಿ ಆಧ್ಯಾತ್ಮಿಕ ವಾತಾವರಣ ಮೂಡಬಹುದು. ಧಾರ್ಮಿಕ ನಂಬಿಕೆಗಳು ವೈಯಕ್ತಿಕವಾಗಿದ್ದು, ಅವುಗಳನ್ನು ಭಕ್ತಿಯಿಂದ ಆಚರಿಸುವುದು ಮುಖ್ಯ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಶಿವಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಮತ್ತೆ ಒಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕೆ ಧನ್ಯವಾದಗಳು.